ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ, ಅಖಿಲ ಗುಣಸದ್ಧಾಮ ಮಧ್ವನಾಮ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ, ಪೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ, ಈತೆಗೆಣೆಯಾರು ಮೂರ್ಲೋಕದೊಳಗೆ. ಈ ಒಂದು ಚರಣದಲ್ಲಿ ಹನುಮಂತ ದೇವರ ಅವತಾರದ ಬಗ್ಗೆ, ಅವತಾರದ ನಂತರದಲ್ಲಿ ಅವರು ಮಾಡಿದ ಅಸಾಧಾರಣವಾದ ಕೆಲಸದ ಬಗ್ಗೆ, ಅವರ ನಿಷ್ಠೆಯ ಬಗ್ಗೆ, ಅವರ ಸಾಮರ್ಥ್ಯದ ಬಗ್ಗೆ, ಅವರ ಶುದ್ಧ ಜ್ಞಾನದ ಬಗ್ಗೆ ಏನಾದರೂ ಪ್ರಶ್ನೆಗಳು, ಆಕ್ಷೇಪಗಳು, ಕ್ಷುಲ್ಲಕವಾದ ಆಲೋಚನೆಗಳು ಅಂತ ಇದ್ರೆ ಅದಕ್ಕೆಲ್ಲದಕ್ಕೂ ಉತ್ತರವನ್ನ ಶ್ರೀಪಾದರಾಜರು ಕೊಟ್ಟಿದ್ದಾರೆ. ನಾವು ಅದನ್ನ ನಮ್ಮ ಶಕ್ತಿ ಸಮಯಕ್ಕನುಗುಣವಾಗಿ ಚಿಂತನೆಯನ್ನು ಮಾಡ್ತಾ ಮುಂದುವರಿತಾ ಇದ್ದೇವೆ. ಭಗವಂತನ ಸೇವೆ ಪ್ರಧಾನವಾದವರು ಮುಖ್ಯ ಪ್ರಾಣದೇವರು. ರುದ್ರದೇವರ ಅವತಾರಿಗಳೆಲ್ಲ ಅವರು ವಾಯುದೇವರ ಅವತಾರಿಗಳು. ಅವರಿಗೆ ಭ್ರಮೆ ಇರಲಿಲ್ಲ, ಅವರು ಶುದ್ಧ ಜ್ಞಾನ ಸ್ವಭಾವದವರು. ಅವರು ಸೂರ್ಯನ ರಕ್ಷಣೆಗಾಗಿ ಹೋದವರೇ ಹೊರತು ಭ್ರಮೆಯಿಂದ ಹೋದವರಲ್ಲ, ಹಣ್ಣು ಅನ್ನುವ ದುರ್ಭ್ರಮೆಯಿಂದ ಹೋದವರಲ್ಲ ಅಂತ ಈ ರೀತಿ ಉತ್ತರವನ್ನ ಶ್ರೀಪಾದರಾಜರು ಕೊಡ್ತಿದ್ದಾರೆ. ಇಷ್ಟೆಲ್ಲ ಶಬ್ದಗಳು ಇನ್ನೊಂದು ರೀತಿಯಲ್ಲಿ ಅವರ ಅನೇಕ ರೀತಿಯ ವೈಶಿಷ್ಟ್ಯವನ್ನ ನಿರೂಪಣೆ ಮಾಡುವುದರಲ್ಲಿ ಪ್ರವೃತ್ತವಾಗಿರುವಂತಹದ್ದಿದೆ. ಪೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ, ಚಿಕ್ಕ ಮಗುವಿನ ರೂಪದಲ್ಲಿ ಸೂರ್ಯದೇವರ ಬಿಂಬಕ್ಕೆ ಹಾರಿದರು ಅಂತನ್ನುವುದಕ್ಕೆ ನಾವು ಯೋಚನೆ ಮಾಡಿದ್ದೇವೆ. ಸೂರ್ಯದೇವರ ಸನ್ನಿಧಾನಕ್ಕೆ ಹೋಗಿದ್ದು ಅವರ ರಕ್ಷಣೆಗಾಗಿ ಅಂತ ನಾವು ಒಂದು ಕಥೆಯನ್ನು ಕೇಳಿದ್ದೇವೆ, ಹೇಳುವುದನ್ನು ನೋಡ್ತೇವೆ. ನಾವು ಸೂರ್ಯದೇವರ ಬಳಿ ವ್ಯಾಕರಣ ಶಾಸ್ತ್ರವನ್ನು ಅಭ್ಯಾಸ ಮಾಡಲಿಕ್ಕೋಸ್ಕರವಾಗಿ ಹನುಮಂತ ದೇವರು ಹೋಗಿದ್ರು ಅನ್ನೋ ಕಥೆಯನ್ನು ಕೂಡ ನಾವು ಹೇಳಿಬಿಡ್ತೇವೆ. ಸೂರ್ಯದೇವರು ಹನುಮಂತ ದೇವರಿಗೆ ವ್ಯಾಕರಣ ಪಾಠವನ್ನು ಮಾಡಿದರೋ ಅನ್ನುವ ಪ್ರಶ್ನೆ ಬರುವುದಾದರೆ ಮುಂಚಿತವಾಗಿಯೇ ಶ್ರೀಪಾದರಾಜರು ಉತ್ತರವನ್ನು ಕೊಟ್ಟಾಗಿದೆ. ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದಳು, ಭಗವಂತನನ್ನು ಬಿಟ್ಟು ಬೇರಿನ್ಯಾರನ್ನೂ ಕೂಡ ಆಶ್ರಯಿಸುವುದಿಲ್ಲ ಹನುಮಂತ ದೇವರು ಅಂತ. ಈ ಮಟ್ಟದಲ್ಲಿದ್ದಾಗ ಶ್ರೀಪಾದರಾಜರು ಕೊಡುವ ಉತ್ತರ ಪೀಠಿಗೆಯಲ್ಲೇ ಇದೆ. ಅದರ ನಿರೂಪಣೆ, ಅದರ ವಿಸ್ತೃತಿ ಎನ್ನುವಂತಹದ್ದು ಈ ಚರಣದಲ್ಲಿ ಕಾಣ್ತಾ ಇದೆ. ಸೂರ್ಯದೇವರು ಹನುಮಂತ ದೇವರಿಗೆ ಪಾಠವನ್ನು ಮಾಡಿದರು, ಆ ಉದ್ದೇಶಕ್ಕೋಸ್ಕರ ಬಂದರು ಅಂದ್ರೆ ಖಂಡಿತ ಇಲ್ಲ. ಅದನ್ನ ಮಾರ್ಮಿಕವಾಗಿ ಹೇಳಿಬಿಟ್ರು. ಪೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ. ನಾವು ನಿನ್ನೆ ನೋಡಿದ್ದೇವೆ ಅದನ್ನ. ತರಣಿ ಬಿಂಬ ಅಂತಂದ್ರೆ, ತರಣಿ ಅಂದ್ರೆ ಸೂರ್ಯ, ಸೂರ್ಯಮಂಡಲ ಅಂತ ಒಂದರ್ಥದಲ್ಲಿ ನೋಡಿದ್ವಿ. ವಾಸ್ತವಿಕವಾಗಿ ತರಣಿ ಅಂದ್ರೆ ಸೂರ್ಯ, ತರಣಿ ಬಿಂಬ ಅಂದ್ರೆ ಸೂರ್ಯದೇವರಿಗೆ ಬಿಂಬನಾದವನು, ಅದು ಸೂರ್ಯನಾರಾಯಣ. ಆ ಸೂರ್ಯನಾರಾಯಣನ ಉದ್ದೇಶವಾಗಿ ಲಂಘಿಸಿದ್ದು, ಹಾರಿದ್ದು ಹನುಮಂತ ದೇವರು. ಸೂರ್ಯದೇವರ ಹತ್ರ ವ್ಯಾಕರಣ ಪಾಠ ಕೇಳುವಂತಹ ಅವಶ್ಯಕತೆ ಹನುಮಂತ ದೇವರಿಗಿಲ್ಲ. ಕಾರಣ ಹನುಮಂತ ದೇವರಿಗೆ, ಮುಖ್ಯ ಪ್ರಾಣದೇವರಿಗೆ ಗುರುವಾಗಿರುವವನು ಭಗವಂತನೇ. ಅವನೇ ಗುರು, ಅವನೇ ತಂದೆ, ಅವನೇ ತಾಯಿ, ಅವನೇ ಆಸರೆ, ಎಲ್ಲವೂ ಕೂಡ. ಹಾಗಾಗಿ ಸಾಕ್ಷಾತ್ತಾಗಿ ಭಗವಂತನಿಂದ ಜ್ಞಾನವನ್ನು ಪಡೆದವರು, ಸಾಧನೆ ಮಾಡುವವರು ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು ಸೂರ್ಯದೇವರಿಂದ ಯಾವ ಪಾಠವನ್ನು ಕಲಿತಿಲ್ಲ. ಮತ್ತೆ ಪಾಠವನ್ನು ಕಲಿತಿದ್ದು ಉಲ್ಲೇಖಿತ ಆಗಿದೆಯಲ್ಲ ಅಂದ್ರೆ ಅದರ ಉತ್ತರ ಇವೇ ಈ ತರಣಿ ಬಿಂಬ ಎನ್ನುವಂತಹ ಶಬ್ದ. ಸೂರ್ಯದೇವರ ಹತ್ರ ಪಾಠ ಕೇಳಿದ್ದಲ್ಲ, ಸೂರ್ಯಾಂತರ್ಗತನಾದ ನಾರಾಯಣನ ಹತ್ರ ಪಾಠವನ್ನು ಕಲಿತಿದ್ದು. ಸಂಗ್ರಹ ರಾಮಾಯಣ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಸೂರ್ಯಗತ ನಾರಾಯಣಾಂತಿಕೆ. ಸೂರ್ಯಮಂಡಲಕ್ಕೆ ಹಾರಿದ್ದು ಅಂತ ಅರ್ಥ ಮಾಡಬೇಡಿ. ಸೂರ್ಯ ಬಿಂಬ, ತರಣಿ ಬಿಂಬ ಅಂದ್ರೆ ಆ ಸೂರ್ಯದೇವರಿಗೆ ಶಕ್ತಿಪ್ರದನಾದ, ಪ್ರಚೋದಕನಾಗಿರ್ತಕ್ಕಂತಹ ಬಿಂಬನಾದ ಭಗವಂತ ನಾರಾಯಣ. ಅವನ ಸನ್ನಿಧಾನದಲ್ಲಿ ಬಂದಿರುವರು. ಏನು ಮಾಡಿದ್ರು? ಮೂಲ ವ್ಯಾಕರಣ ಶಾಸ್ತ್ರಾದಿ ಶಾಸ್ತ್ರ ಪಾಠಗ್ರಹವಾನ್. ಮೂಲ ವ್ಯಾಕರಣವೇ ಮೊದಲಾಗಿರ್ತಕ್ಕಂತಹ ಮಹಾವ್ಯಾಕರಣವನ್ನೇ ಸೇರಿಕೊಂಡಿರುವಂತಹ ಸಮಸ್ತ ಶಾಸ್ತ್ರಗಳನ್ನ ಅವರು ಅಧ್ಯಯನ ಮಾಡಿದ್ದು
ಸೂರ್ಯನಾರಾಯಣನ ಮೂಲಕ, ಸೂರ್ಯನಾರಾಯಣನಿಂದ ಭಗವಂತನಿಂದಲೇ ಅವರು ಜ್ಞಾನವನ್ನು ಪಡೆದಿದ್ದೇ ಹೊರತು ಸೂರ್ಯದೇವರಿಂದ ಅಲ್ಲ. ಜಗತ್ತಿಗೆ ಗುರುಗಳಾದ ಮುಖ್ಯ ಪ್ರಾಣದೇವರಿಗೆ ಗುರುಗಳು ಕೇವಲ ಭಗವಂತ ಮಾತ್ರ. ಆದ್ದರಿಂದ ಈ ರೀತಿ ಚಿಂತನೆ ಮಾಡಬಾರದು ಎನ್ನುವುದನ್ನ ಬಹಳ ಮಾರ್ಮಿಕವಾಗಿ ಪೋತಭಾವರಿತರಣಿ ಬಿಂಬಕ್ಕೆ ಲಂಘಿಸಿ ಅನ್ನುವ ಶಬ್ದದಿಂದ ತಿಳಿಸಿಕೊಡ್ತಾರೆ. ಇಂಥ ಮುಖ್ಯ ಪ್ರಾಣದೇವರಿಗೆ ಸಮಾನರಾದವರು ಯಾರಿದ್ದಾರೋ? ಯಾರೂ ಇಲ್ಲ. ಕಾರಣ ಏನು ಅಂತಂದ್ರೆ, ಅವರ ಬಾಲಲೀಲೆಯಲ್ಲಿ ಅಸಾಧಾರಣವಾದ ಚಾತುರ್ಯ, ವೀರ್ಯ, ಶೌರ್ಯ, ಧೈರ್ಯ, ಸರ್ವಜ್ಞತ್ವ, ಸರ್ವ ಸಾಮರ್ಥ್ಯ ಇತ್ಯಾದಿ ಎಲ್ಲ ಗುಣಗಳು ತುಂಬಿಕೊಂಡದ್ದು ಮುಖ್ಯ ಪ್ರಾಣದೇವರಲ್ಲಿ. ಚಾತುರ್ಯ, ಮಾಧುರ್ಯ, ಸುವೀರ್ಯ, ಶೌರ್ಯೈ, ಔದಾರ್ಯ, ಧೈರ್ಯ ಪ್ರಮುಖೈರ್ಗುಣೇಸ್ವೈ, ಸರ್ವಜ್ಞತಾ, ಸರ್ವಸಮರ್ಥತಾದ್ಯೈ ಹನುಮತಃ ಕೋಸ್ತಿ ಸಮಸ್ತ್ರಿಲೋಕ್ಯಾಂ. ಸಂಗ್ರಹ ರಾಮಾಯಣ ಉದ್ಘೋಷಣೆ ಮಾಡುವುದು. ನಾರಾಯಣ ಪಂಡಿತಾಚಾರ್ಯರು ಘೋಷಣೆ ಮಾಡ್ತಾರೆ, ಹನುಮಂತ ದೇವರಿಗೆ ಸಮಾನರಾದವರು ಯಾರಿದ್ದಾರೆ? ಹನುಮತಃ ಕೋಸ್ತಿ ಸಮಸ್ತ್ರಿಲೋಕ್ಯಾಂ. ಈ ಮಾತಿಗೆ ಅನುವಾದ ರೂಪದಲ್ಲಿ ಇದ್ದದ್ದು ಶ್ರೀಪಾದರಾಜರ ಮಾತು. ಈತೆಗೆ ಎಣೆಯಾರು ಮೂರು ಲೋಕದೊಳಗೆ. ತ್ರಿಲೋಕ್ಯಾಂ ಅಂತ ಶಬ್ದಕ್ಕೆ ಅರ್ಥವನ್ನೇ ಬರೆದರು ಶ್ರೀಪಾದರಾಜರು. ಮೂರು ಲೋಕದ ಒಳಗೆ ಹನುಮಂತ ದೇವರಿಗೆ ಸಮಾನರಾದವರು ಯಾರಿದ್ದಾರೆ? ಯಾಕೆ ಅಂತಂದ್ರೆ, ಈ ಹನುಮಂತ ದೇವರು ಮಾಡಿದ ಕೆಲಸ ಅಷ್ಟಿಷ್ಟಲ್ಲ. ಅವರಲ್ಲಿ ವೀರ್ಯ, ಧೈರ್ಯ, ಶೌರ್ಯ, ಸರ್ವಜ್ಞತ್ವ ಎಲ್ಲ ಗುಣಗಳು ಉಂಟು. ನಾವು ಸುಮಧ್ವಿಜಯದಲ್ಲಿ ನೋಡ್ತೇವೆ, ಏ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರವರ್ಹಂ ಶ್ರೀಮಂತಂ ಏನಂ ಹನುಮಂತ ಮಾಹುಹು ಅಂತ ಕೊಂಡಾಡಿದ್ದನ್ನು ನೋಡ್ತೀವಿ. ಎಲ್ಲ ಗುಣಗಳಿಗೆ ಆಕರರಾಗಿರ್ತಕ್ಕಂಥವರು ಹನುಮಂತ ದೇವರು ಅಂತ. ಅಂಥ ಹನುಮಂತ ದೇವರು ಯಾರಿಗೂ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಳುವುದಲ್ಲ, ಹನುಮಂತ ದೇವರಿಗೆ ಯಾರೂ ಸಮರಿಲ್ಲ. ಅವರನ್ನ ಮೀರಿಸುವ ಸಾಮರ್ಥ್ಯ ಈ ಜೀವಕೋಟಿಯಲ್ಲಿ ಇಲ್ಲ. ಹುಟ್ಟಿದ ಕ್ಷಣದಲ್ಲಿ 1,00,000 ಯೋಜನ ದೂರವಿರುವಂತಹ ಸೂರ್ಯದೇವರ ಹತ್ರ ಸೂರ್ಯಮಂಡಲಕ್ಕೆ ಅವರು ಧಾವಿಸ್ತಾರಾದರೆ ಎಂಥ ಸಾಮರ್ಥ್ಯ ಇರಬೇಕು. ಇದನ್ನ ಗಮನಿಸಿದ್ದು ರಾಮಚಂದ್ರ ದೇವರು. ಇವರ ವ್ಯಕ್ತಿತ್ವವನ್ನ, ಇವರ ಶುದ್ಧ ಭಾವವನ್ನ, ಅವರ ಜ್ಞಾನ ಶಕ್ತಿಯನ್ನೆಲ್ಲವನ್ನೂ ಗಮನಿಸುವುದು ಹೇಳಬೇಕಾಗಿಲ್ಲ, ಸಾಮಾನ್ಯವಾಗಿ ಹೇಳುವ ಮಾತಷ್ಟೇ. ಹನುಮಂತ ದೇವರ ಬಗ್ಗೆ ಪೂರ್ಣ ಪರಿಚಯ ಇರುವಂತಹ ರಾಮದೇವರು ಕಪಿಗಳಿಗೆ ಎಲ್ಲರಿಗೂ ಕೂಡ ಸೀತಾನ್ವೇಷಣೆಯ ಜವಾಬ್ದಾರಿಯನ್ನು ಕೊಡಲಿಲ್ಲ. ಜವಾಬ್ದಾರಿ ಕೊಟ್ಟಿದ್ದು, ಅಧಿಕಾರ ಕೊಟ್ಟಿದ್ದು ಹನುಮಂತ ದೇವರಿಗೆ ಮಾತ್ರ. ಉಳಿದ ಕಪಿಗಳು ಸೇವೆ ಮಾತ್ರ, ಅವ್ರೇನ್ ಮಾಡಿದ್ರು ಸೇವೆನೆ. ಹಾಗಾಗಿ ನಿಜವಾಗಿ ಸೀತಾನ್ವೇಷಣೆ, ಸೀತಾ ದರ್ಶನ, ಸೀತಾ ಸಂದೇಶ ಕೊಡುವುದು ಇದೆಲ್ಲದಕ್ಕೂ ಪ್ರಧಾನವಾಗಿ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದು ಹನುಮಂತ ದೇವರಿಗೆ. ಕಾರಣ, ಅವತಾರದ ಕ್ಷಣದಿಂದಲೂ ಅಸಾಮಾನ್ಯವಾದ ಸಾಧನೆಯನ್ನ ತೋರಿಸಿದವರು, ವ್ಯಕ್ತಪಡಿಸಿದವರು, ಸಾಮರ್ಥ್ಯವನ್ನು ಹೊಂದಿದವರು ಹನುಮಂತ ದೇವರು. ಅಂಥ ಹನುಮಂತ ದೇವರು ಸೂರ್ಯದೇವರ ಬಳಿ ಅಲ್ಲ, ಸೂರ್ಯದೇವರ ಒಳಗಿರುವ ಭಗವಂತನ ಬಳಿ ಬಂದು ಏನು ಮಾಡಿದರು? ಸೂರ್ಯದೇವರಿಗೆ ಅತ್ಯಂತ ಇಷ್ಟರು ಅಂತ ನಾವು ಹೇಳ್ತೇವೆ. ಸೂರ್ಯದೇವರ ಒಳಗಿರುವ ಭಗವಂತನಿಗೆ ಅದಕ್ಕಿಂತ ಹೆಚ್ಚು ಇಷ್ಟ ಹನುಮಂತ ದೇವರು. ಅಂತ ಹನುಮಂತ ದೇವರಿಗೆ ಭಗವಂತ ಯಾವ ರೀತಿ ಪಾಠ ಮಾಡಿದ, ಇವರು ಹೇಗೆ ಪಾಠವನ್ನು ಒಪ್ಪಿಸಿದ್ರು, ಕೇಳಿದರು. ಇವತ್ತಿನ ಪಾಠ ಪ್ರವಚನ ಮಾಡುವಂತಹ ಗುರು ಶಿಷ್ಯರಿಗೆ ಒಂದು ಒಳ್ಳೆ ಆದರ್ಶ ಈ ಹನುಮಂತ ದೇವರು ಸೂರ್ಯನಾರಾಯಣನ ಪಾಠ ಪ್ರವಚನ. ಅದ್ಭುತವಾದ ರೀತಿಯಲ್ಲಿ ಪಾಠವನ್ನು ಕೇಳ್ತಾರೆ. ಆ ಪಾಠದ ಪರಿಕಲ್ಪನೆ ಹೇಗಿತ್ತು, ಅಧ್ಯಯನ ಮಾಡದಂತಹ ಹನುಮಂತ ದೇವರ ನಿಷ್ಠೆ ಎಂತಹದ್ದು, ಅದರ ಪರಿಣಾಮ ಏನಾಯ್ತು, ಇದೆಲ್ಲ ಚಿಂತನೆ ಮಾಡಬೇಕು. ನಾಳೆ ದಿನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣವಸ್ತು, ಶ್ರೀಮಧ್ವೇಶ ಅರ್ಪಣವಸ್ತು.